ಮಿತ್ರರೇ ನಮಸ್ಕಾರ. ಮಿತ್ರರೇ, ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಸೆಪ್ಟೆಂಬರ್ 26ನೇ ತಾರೀಕು ಶುಕ್ರವಾರ ಬರೇಲಿಯಲ್ಲಿ ಯಾವ ರೀತಿಯಾದಂತಹ ದಂಗೆ ಆಯಿತು, ಘರ್ಷಣೆ ಆಯಿತು, ಪೊಲೀಸರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಇದೆಲ್ಲ ವಿಚಾರ ನಿಮಗೆ ಗೊತ್ತಿದೆ. ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಆದರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ನಾವೇನೋ ಲಾಠಿ ಚಾರ್ಜ್ ಮಾಡಿಬಿಟ್ವಪ್ಪ, ಕಲ್ಲೆಸದವರಿಗೆ ಬುದ್ಧಿ ಕಲಿಸಿದ್ದೀವಿ ಅಂತ ಯೋಗಿ ಸರ್ಕಾರ ಸುಮ್ಮನಾಗಲಿಲ್ಲ. ಅವತ್ತೇ ಯೋಗಿ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಆ ಮೌಲಾನಾಗೆ ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ಮರೆತು ಹೋಗಿದೆ ಅಂತ ಅನಿಸುತ್ತೆ, ಗೊತ್ತು ಮಾಡುವ ಕೆಲಸ ಮಾಡ್ತೀನಿ ಅಂತ ಯೋಗಿ ಅಬ್ಬರಿಸಿದ್ರು. ಅದೇ ಪ್ರಕಾರವಾಗಿ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಈಗ ಟ್ರೀಟ್ಮೆಂಟ್ ಆರಂಭಗೊಂಡಿದೆ. ಯಾವ ರೀತಿಯಾಗಿ ಅಂತಂದರೆ, ಆ ಮೌಲಾನಾ, ಆ ಇಡೀ ಘಟನೆಗೆ ಕಾರಣ ಆಗಿದ್ದಂತಹ ಮೌಲಾನಾ ಏನಿದ್ದಾನೆ, ಆತ ಮತ್ತು ಆತನ ಸಂಬಂಧಿಕರಿಗೆ ಸೇರಿದಂತಹ ಆಸ್ತಿ ಪಾಸ್ತಿಗಳ ಮೇಲೆ ಬುಲ್ಡೋಜರ್ ಆಕ್ಷನ್ ಶುರುವಾಗಿದೆ. ಇನ್ನೊಂದು ಕಡೆ ಈ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದಂಗೆ ಮಾಡಿಸೋದಕ್ಕೆ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಇಡೀ ದೇಶಾದ್ಯಂತ ಇದನ್ನು ವಿಸ್ತರಿಸುವಂತಹ ಪ್ಲಾನ್ ಆಗಿತ್ತು. ಇದೊಂದು ಟೂಲ್ ಕಿಟ್ ಅನ್ನುವ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ದಸರಾ ಮತ್ತು ದೀಪಾವಳಿಯನ್ನೇ ಗುರಿಯಾಗಿಸಿ ಇಂತಹ ಟೂಲ್ ಕಿಟ್ ಅನ್ನು ಬಳಸಲಾಗ್ತಾ ಇತ್ತು. ಹೀಗಂತ ಉತ್ತರಾಖಂಡ ಸಿಎಂ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಏನಿದು ವಿಚಾರ, ಯಾವ ರೀತಿಯಾಗಿ ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ, ಇದರ ಉದ್ದೇಶ ಏನಾಗಿತ್ತು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 4ನೇ ತಾರೀಕು ಯುಪಿಯ ಕಾನ್ಪುರದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಬ್ಯಾನರ್ಗಳನ್ನು ತರಲಾಗಿರುತ್ತೆ. ಜೊತೆಗಲ್ಲೊಂದು ಟೆಂಟ್ ಅನ್ನು ಕೂಡ ಹಾಕಲಾಗಿರುತ್ತೆ. ಆಗ ಪೊಲೀಸರು ಹೇಳ್ತಾರೆ, ಇದು ಧಾರ್ಮಿಕ ಸೂಕ್ಷ್ಮ ಪ್ರದೇಶ, ಇಲ್ಲಿ ಟೆಂಟ್ ಹಾಕೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಹೀಗಾಗಿ ಇಲ್ಲಿ ಟೆಂಟ್ ಹಾಕುವಂತಿಲ್ಲ, ಯಾವುದೇ ಬ್ಯಾನರ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡುವಂತಿಲ್ಲ ಅಂತ ಪೊಲೀಸರು ತಡೀತಾರೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಘರ್ಷಣೆ ಆಗಿರುತ್ತಷ್ಟೇ, ಏನು ದೊಡ್ಡ ಮಟ್ಟದಲ್ಲಿ ಗಲಾಟೆ ಏನೂ ಆಗಿರೋದಿಲ್ಲ. ಆದರೆ ಸೆಪ್ಟೆಂಬರ್ 9ನೇ ತಾರೀಕು ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸ್ತಾರೆ, FIR ಕೂಡ ಆಗತ್ತೆ. ಆ ನಂತರದಲ್ಲಿ ಈ ಬಗ್ಗೆ ಒಂದು ಯೋಜಿತವಾದಂತಹ ಷಡ್ಯಂತ್ರ ರೂಪುಗೊಳ್ಳುತ್ತೆ. ಐ ಲವ್ ಮೊಹಮ್ಮದ್ ಅಂತ ಹೇಳೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಮೊಹಮ್ಮದ್ ಅನ್ನು ಇಷ್ಟಪಡುವಂತಹದ್ದು ನಮ್ಮ ಧಾರ್ಮಿಕ ಹಕ್ಕು. ಹೀಗೆಲ್ಲ ಸಣ್ಣ ಸಣ್ಣದಾಗಿ ಒಂದೊಂದೇ ಕಡೆ ಪ್ರತಿಭಟನೆಗಳು ಶುರುವಾದವು. ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಹಿಡಿದು ಜನ ಬೀದಿಗಿಳಿಯೋದಕ್ಕೆ ಶುರು ಮಾಡಿದ್ರು. ನೋಡ್ತಿದ್ದಂತೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಆರಂಭವಾದಂತಹ ಈ ಒಂದು ಐ ಲವ್ ಮೊಹಮ್ಮದ್ ಅಭಿಯಾನ ನಂತರದಲ್ಲಿ ಉತ್ತರಾಖಂಡಕ್ಕೆ ಹೋಯಿತು, ಮಧ್ಯಪ್ರದೇಶಕ್ಕೆ ಹೋಯಿತು, ಮಹಾರಾಷ್ಟ್ರಕ್ಕೆ ಹೋಯಿತು. BJP ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಈ ಪ್ರತಿಭಟನೆ ತೀವ್ರಗೊಳ್ಳೋದಕ್ಕೆ ಶುರುವಾಯಿತು. ಅದಕ್ಕೆ ಸರಿಯಾಗಿ ಇದಕ್ಕೆ ಬೆಂಕಿ ಹಚ್ಚೋದಕ್ಕೆ ಅಸಾದುದ್ದೀನ್ ಓವೈಸಿ ಕೂಡ ಸೆಪ್ಟೆಂಬರ್ 15ನೇ ತಾರೀಕು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಐ ಲವ್ ಮೊಹಮ್ಮದ್ ಅಂತ ಹೇಳುವಂತಹದ್ದು ಯಾವುದೇ ರೀತಿಯಲ್ಲೂ ತಪ್ಪಲ್ಲ, ಅದು ನಮ್ಮ ಧಾರ್ಮಿಕ ಹಕ್ಕು. ಒಂದು ವೇಳೆ ಅದು ತಪ್ಪು ಅಂತಾದರೆ ನಾವು ಎಂತಹದ ಶಿಕ್ಷೆಗೂ ಕೂಡ ಸಿದ್ಧ ಇದ್ದೀವಿ. ಹೀಗೆ ಜನರನ್ನು ಉದ್ರೇಕಗೊಳಿಸುವಂತಹ ಕೆಲಸ ಕೂಡ ನಾಯಕರ ಕಡೆಯಿಂದ ಆಗೋದಕ್ಕೆ ಶುರುವಾಗುತ್ತೆ. ಇದೆಲ್ಲದರ ಭಾಗವಾಗಿ ಸೆಪ್ಟೆಂಬರ್ 26ನೇ ತಾರೀಕು ಬರೇಲಿಯ ಒಂದು ಮಸೀದಿಯಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಗೆ ಕರೆ ಕೊಡಲಾಗಿರುತ್ತೆ. ಆ ಮಸೀದಿಯ ಮೌಲಾನಾ ಆದಂತಹ ತೌಕೀರ್ ರಾಜಾ ಸೆಪ್ಟೆಂಬರ್ 26ನೇ ತಾರೀಕು ಶುಕ್ರವಾರ ನಮಾಜ್ ಆಗ್ತಿದ್ದ ಹಾಗೆ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಅನ್ನು ರೂಪಿಸಿರ್ತಾನೆ, ಕರೆಯನ್ನು ಕೂಡ ಕೊಟ್ಟಿರ್ತಾನೆ. ಪೊಲೀಸರಿಗೆ ಈ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ. ಹೀಗಾಗಿ ಪೊಲೀಸರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಕೂಡ ಗೊಂಡಿರ್ತಾರೆ. ಯಾಕೆ ಕೇಳಿದ್ರೆ, ಅಲ್ಲಿನ ಪ್ರತಿ ಬೆಳವಣಿಗೆಗಳು ಕೂಡ ಅನುಮಾನಾಸ್ಪದವಾಗಿದ್ವು. ಈಗ ಒಂದು ಮಸೀದಿಯಲ್ಲಿ ಮಾಮೂಲಿ ನಮಾಜ್ ಮಾಡ್ತಾರಪ್ಪ, ಎಷ್ಟು ಜನ ಬರ್ತಾರೆ, ಲೋಕಲ್ ಏಡ್ಸ್ ಎಷ್ಟು, ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ. ಅವತ್ತು ಬರೇಲಿಯಲ್ಲಿ ಮಾತ್ರ ವಿಪರೀತ ಸಂಖ್ಯೆಯಲ್ಲಿ ಜನ ಸೇರಿದ್ರು. ನಮಾಜ್ ಆಗ್ತಿದ್ದ ಹಾಗೆ ಪ್ರತಿಭಟನೆಗೆ ಹೋಗ್ತೀವಿ ಅಂತ ಹೇಳಿ ಗ್ರೌಂಡ್ಗೆ ನುಗ್ಗೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಅನುಮತಿ ಇಲ್ಲ, ಅನುಮತಿ ಪಡೆಯದೆ ಯಾವುದೇ ಪ್ರತಿಭಟನೆಯನ್ನಾಗಲಿ ಬ್ಯಾನರ್ ಅನ್ನಾಗಲಿ ಪ್ರದರ್ಶನ ಮಾಡುವಂತಿಲ್ಲ, ಹೀಗಂತ ಪೊಲೀಸರು ಅದನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು. ಪೊಲೀಸರು ಈ ರೀತಿಯಾಗಿ ಸಮಾಧಾನದಿಂದ ಹೇಳುತ್ತಿರುವಂತಹ ಕಾನೂನಿನ ಮಾತನ್ನ ಕೇಳೋದಕ್ಕೆ ಅಲ್ಲಿ ಯಾರೂ ಕೂಡ ಸಿದ್ಧ ಇರಲಿಲ್ಲ. ಯಾಕೆ ಅಂತಂದ್ರೆ, ಅವರಿಗೆ ಒಳಗಡೆ ಆ ಮೌಲಾನಾ ತೌಕೀರ್ ರಾಜಾ ವಿಪರೀತವಾಗಿ ತಲೆಗೆ ತುಂಬಿಸಿ ಕಳುಹಿಸಿ ಬಿಟ್ಟಿದ್ದ, ಬಡಕಾಯಿಸುವ ಭಾಷಣವನ್ನು ಮಾಡಿದ್ದ. ಅವರೆಲ್ಲರೂ ಉದ್ರೇಕಗೊಂಡಿದ್ರು, ಪೊಲೀಸರ ವಿರುದ್ಧವೇ ಕಲ್ಲೆಸೆಯೋದಕ್ಕೆ ಶುರು ಮಾಡಿಬಿಟ್ರು. ಆಗ ಉತ್ತರ ಪ್ರದೇಶದ ಪೊಲೀಸರಲ್ವಾ, ಸರಿಯಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಬೇಕೋ ಹಾಗೆ ಲಾಠಿಯಲ್ಲಿ ಥಳಿಸಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿಯನ್ನು ತಹಬದಿಗೆ ಕೂಡ ತಂದಿದ್ದಾರೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಭಾಷಣದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವರು ಬಹಳ ಕ್ಲಿಯರ್ ಆಗಿ ಒಂದು ಮಾತನ್ನು ಹೇಳ್ತಾರೆ, ಆ ಮೌಲಾನಾಗೆ ಉತ್ತರ ಪ್ರದೇಶದಲ್ಲಿ ಯಾರ ಆಡಳಿತ ಇದೆ ಅಂತ ಗೊತ್ತಿಲ್ಲ ಅಂತ ಅನ್ನಿಸುತ್ತೆ, ಗೊತ್ತು ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ. ಆ ಮೌಲಾನಾ ದಂಗೆ ಮಾಡ್ತೀನಿ, ಬಂದ್ ಮಾಡ್ತೀನಿ, ಹೀಗೆಲ್ಲ ಧಮಕಿ ಹಾಕ್ತಾನೆ. ನೀವು ಜಾಮ್ ಮಾಡೋದು ಹಾಗಿರಲಿ, ನಾವಲ್ಲಿ ಕರ್ಫ್ಯೂ ಕೂಡ ಹಾಕೋದಿಲ್ಲ. ಕರ್ಫ್ಯೂ ಹಾಕದೆ ಪರಿಸ್ಥಿತಿಯನ್ನು ಸರಿದಾರಿಗೆ ತರುವಂತಹದ್ದು ನಮಗೆ ಗೊತ್ತಿದೆ. ನಾವು ಹೇಗೆ ಬುದ್ಧಿ ಕಲಿಸ್ತೀವಿ ಅಂತಂದ್ರೆ, ನಿಮ್ಮ ಮುಂದಿನ ಪೀಳಿಗೆ ಕೂಡ ದಂಗೆಯ ಬಗ್ಗೆ ಯೋಚನೆ ಮಾಡಬಾರ್ದು, ಆ ರೀತಿಯಾಗಿ ಪಾಠ ಕಲಿಸ್ತೀವಿ ಅಂತ ಯೋಗಿ ಗುಡುಗಿದ್ರು. ಯೋಗಿ ಏನು ಹೇಳಿದ್ರು ಅದೇ ಪ್ರಕಾರವಾಗಿ ಈಗ ಆಕ್ಷನ್ ಕೂಡ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ ದಂಗೆ ಮಾಡಿಸಿದಂತಹ ತೌಕೀರ್ ರಾಜಾ ಮತ್ತು ಆತನ ಕುಟುಂಬಸ್ಥರಿಗೆ ಸೇರಿದಂತಹ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳ ಮೇಲೆ ಬುಲ್ಡೋಸರ್ ನುಗ್ಗಿಸಲಾಗಿದೆ. ತೌಕೀರ್ ರಾಜಾ ಸೇರಿದಂತೆ ಅನೇಕರನ್ನ ಬಂಧಿಸಿ ಈಗಾಗಲೇ ಜೈಲಿಗಟ್ಟಲಾಗಿದೆ. ಯೋಗಿಯ ಬುಲ್ಡೋಸರ್ ಆಕ್ಷನ್ ಹೇಗಿತ್ತು ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ.
ಮೊದಲಿಗೆ ತೌಕೀರ್ ರಾಜಾನನ್ನ ಗುರಿ ಮಾಡ್ತಾರೆ. ಅದಾದ ಬಳಿಕ ತೌಕೀರ್ ರಾಜಾನ ಅಳಿಯನಾದಂಥ ಮೌಲಾನಾ ಮೊಹಸಿನ್ ಅನ್ನ ಗುರಿ ಮಾಡ್ತಾರೆ. ಈ ಮೌಲಾನಾ ಮೊಹಸಿನ್ ಒಂದು ಕಾಲುವೆಯ ಮೇಲೆ ಒಂದು ದೊಡ್ಡದಾದಂತಹ ಕಟ್ಟಡ ಕಟ್ಟಿಕೊಂಡಿರ್ತಾನೆ. ಈ ಉತ್ತರ ಪ್ರದೇಶದಲ್ಲಿ ಎಲ್ಲೇ ದಂಗೆ ಆಗಲಿ ಘರ್ಷಣೆ ಆಗಲಿ ಮೊದಲಿಗೆ ತಲೆಬಿಸಿ ಶುರುವಾಗುವಂಥದ್ದು ಅಲ್ಲಿನ ಪೊಲೀಸ್ ಸ್ಟೇಷನ್ಗಲ್ಲ, ಅಲ್ಲಿನ ನಗರ ನಿಗಮಕ್ಕೆ. ಯಾಕೆ ಕೇಳಿದ್ರೆ ಉತ್ತರ ಪ್ರದೇಶದ ಸರ್ಕಾರ ಮೊದಲಿಗೆ ಕೇಳುವಂತಹದ್ದು ಈ ದಂಗೆ ಮಾಡಿಸಿದವ್ರದ್ದು ಎಷ್ಟು ಅಕ್ರಮ ಕಟ್ಟಡಗಳಿದಾವೆ, ಏನೇನು ಅಕ್ರಮಗಳಿದಾವೆ, ಎಲ್ಲ ಮಾಹಿತಿ ಕೊಡಿ ಅಂತ. ಹೀಗೆ ನಗರ ನಿಗಮದಿಂದ ಮಾಹಿತಿ ಸಿಗ್ತಿದ್ದಂತೆ ಯೋಗಿಯ ಬುಲ್ಡೋಸರ್ಗಳು ಅಲ್ಲಿ ಹಾಜರಾಗ್ಬಿಡ್ತವೆ. ನಿಮಗೀಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಈ ಬುಲ್ಡೋಸರ್ ಆಕ್ಷನ್ಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಅಲ್ವಾ, ಇದು ಕಾನೂನಿನಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದೆ ಅಲ್ವಾ? ಖಂಡಿತವಾಗ್ಲೂ ಹೌದು, ಸುಪ್ರೀಂ ಕೋರ್ಟ್ನಲ್ಲಿ ಬುಲ್ಡೋಸರ್ ಆಕ್ಷನ್ಗೆ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೆ ಯೋಗಿ ಚಾಪೆ ಕೆಳಗೆ ತೂರುವವರಲ್ಲ, ರಂಗೋಲಿ ಕೆಳಗೆ ತೂರುವಂತವರು. ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿರುವಂತಹ ಒಂದೇ ಒಂದು ಅಂಶವನ್ನ ಇಟ್ಕೊಂಡು ಈ ಬುಲ್ಡೋಸರ್ ಆಕ್ಷನ್ ಅನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅಂತಂದ್ರೆ, ಯಾವುದೇ ಅಪರಾಧಿ ಆಗಿರ್ಲಿ, ಆರೋಪಿ ಆಗಿರ್ಲಿ, ಆತನ ಕುಟುಂಬಕ್ಕೆ ಸೇರಿದಂಥ ಅಥವಾ ಆತನಿಗೆ ಸೇರಿದಂಥ ಮನೆ ಹಾಗೂ ಕಟ್ಟಡವನ್ನ ಧ್ವಂಸ ಮಾಡುವಂತಹದ್ದು ಕಾನೂನು ಬಾಹಿರ, ಅದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡೋದಕ್ಕೆ ಈ ನಿಯಮ ಅನ್ವಯಿಸೋದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ಮಾಡಿದೆ. ಈಗ ಇದೇ ಆದೇಶವನ್ನ ಇಟ್ಟುಕೊಂಡು ಯೋಗಿ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಹೀಗೆ ದಂಗೆ ಮಾಡಿಸಿದವರು ಇದಾರಲ್ಲ, ಏನೇನು ಅಕ್ರಮ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲ ಅವ್ರ ಕಟ್ಟಡಗಳಿದಾವೆ, ಎಲ್ಲವುದನ್ನ ಪರಿಶೀಲನೆ ಮಾಡ್ತಾರೆ. ಆತನಿಗೆ ಯಾವುದೇ ಟೈಮ್ ಕೊಡದೆ ಬುಲ್ಡೋಸರ್ ಅನ್ನ ನುಗ್ಗಿಸ್ತಾರೆ. ಈಗ ಬರೇಲಿಯಲ್ಲಿ ಆಗಿದ್ದು ಕೂಡ ಇದೆ. ಈ ತೌಕೀರ್ ರಾಜಾನ ಅಳಿಯ ಮೌಲಾನಾ ಮೊಹಸಿನ್ ಇದ್ದಾನಲ್ಲ, ಈತ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿತಾನೆ. ನೀವು ಬುಲ್ಡೋಸರ್ ಅನ್ನು ನುಗ್ಗಿಸುವಂತಿಲ್ಲ, ನನ್ನ ಬಳಿಯಲ್ಲಿ ದಾಖಲೆ ಇದೆ ಅಂತ. ನಗರ ನಿಗಮದವರು ಕೇಳ್ತಾರೆ, ದಾಖಲೆಯನ್ನ ಕೊಡಿ ಅಂತ. ಕೊಡೋದಕ್ಕೆ ಅವನ ಬಳಿಯಲ್ಲಿ ಏನೂ ಇರೋದಿಲ್ಲ, ಸ್ವಲ್ಪ ಘರ್ಷಣೆ ಆಗುತ್ತೆ. ಅದಾಗ್ತಿದ್ದ ಹಾಗೆ ಪೊಲೀಸರು ಆ ಮೊಹಸಿನ್ ಅನ್ನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರೆ. ಆ ನಂತರ ಬುಲ್ಡೋಸರ್ಗಳು ಎಲ್ಲವುದನ್ನ ಧ್ವಂಸ ಮಾಡಿ ಹಾಕ್ತವೆ. ಇನ್ನು ಈ ತೌಕೀರ್ ರಾಜಾನ ಸಂಬಂಧಿಗೆ ಸೇರಿದಂತಹ ಒಂದು ರೆಸಾರ್ಟ್ ಅನ್ನ ಕೂಡ ಸೀಲ್ ಮಾಡಲಾಗಿದೆ. ಜೊತೆಗೆ ಬರೇಲಿಯಲ್ಲಿ 74 ಅಂಗಡಿಗಳನ್ನ ಕಂಪ್ಲೀಟ್ ಸೀಲ್ ಮಾಡಲಾಗಿದೆ. ಅಲ್ಲಿಗೆ ಅರ್ಧಕ್ಕರ್ಧ ಬರೆಯಲ್ಲಿ ಶಟ್ ಡೌನ್ ಆಗಿದೆ. ಹಾಗಾದ್ರೆ ಯೋಗಿ ಯಾಕಿಷ್ಟು ಉಗ್ರ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ, ಈ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೇಶಾದ್ಯಂತ ಒಂದಷ್ಟು ಕಡೆ ಪ್ರತಿಭಟನೆಗಳು, ಒಂದಷ್ಟು ಕಡೆ ದಂಗೆಗಳು ಆರಂಭಗೊಳ್ಳುವಂತಹ ಲಕ್ಷಣಗಳು ಕಾಣ್ತಾ ಇದ್ವಲ್ಲ. ತನಿಖೆಯ ವೇಳೆ ಇದೆಲ್ಲದರ ಸತ್ಯ ಬಟಾಬಯಲಾಗಿದೆ. ಮುಖ್ಯವಾಗಿ ಬರೇಲಿಯ ಘಟನೆಯನ್ನೇ ನೋಡೋದಾದ್ರೆ, ಈ ತೌಕೀರ್ ರಾಜಾ ಬರೇಲಿಯಲ್ಲಿ ದೊಡ್ಡ ಘರ್ಷಣೆ ಮಾಡಿಸೋದಕ್ಕೋಸ್ಕರವಾಗಿ ಬಿಹಾರದಿಂದ ಮತ್ತು ಬಂಗಾಳದಿಂದ ಜನರನ್ನ ಕರೆಸಿಕೊಂಡಿದ್ದ. ಜೊತೆಗೆ ಯುಪಿಯ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಜನರನ್ನ ಕರೆಸಿಕೊಂಡಿದ್ದ. ಅಲ್ಲಿ ಹಿಂಸಾಚಾರ ನಡೆಸುವಂತಹದ್ದೇ ಅವರ ಮೂಲ ಉದ್ದೇಶ ಆಗಿತ್ತು. ಪೋಸ್ಟರ್ಗಳನ್ನು ಆಲ್ರೆಡಿ ರೆಡಿ ಮಾಡಿಕೊಳ್ಳಲಾಗಿತ್ತು, ಬ್ಯಾನರ್ಗಳನ್ನು ರೆಡಿ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಗಾಜಿನ ಬಾಟಲ್ಗಳು, ಕಲ್ಲುಗಳನ್ನೆಲ್ಲ ಶೇಖರಿಸಿಡಲಾಗಿತ್ತು. ಪೊಲೀಸರು ಈ ತೌಕೀರ್ ರಾಜಾ ಸೇರಿದಂತೆ ಅನೇಕರನ್ನ ಬಂಧಿಸಿದ್ರಲ್ಲ, ಆಗ ಈ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬಂದ್ವು. ಇದು ಪೂರ್ವ ನಿಯೋಜಿತ ಕುಕೃತ್ಯ, ಇದೊಂದು ದೊಡ್ಡ ಷಡ್ಯಂತ್ರ, ಇದರ ಹಿಂದೆ ಒಂದು ಟೂಲ್ ಕಿಟ್ ಇದೆ ಅನ್ನುವಂತಹ ಅಂಶವೂ ಕೂಡ ಯುಪಿಯ ಪೊಲೀಸರಿಗೆ ಅರಿವಾಯಿತು. ಅದಾಗ್ತಿದ್ದ ಹಾಗೆ ಯೋಗಿ ರೌದ್ರಾವತಾರವನ್ನ ತಾಳಿದ್ದಾರೆ. ಇನ್ನು ಉತ್ತರಾಖಂಡದಲ್ಲೂ ಕೂಡ ಈ ರೀತಿಯ ಭಾರಿ ಪ್ರತಿಭಟನೆಗಳಾಗಿದ್ವು. ಅದಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಬೀದಿಗಿಳಿತಾ ಇದ್ದಾರಲ್ಲ, ಇದೊಂದು ಪೂರ್ವ ನಿಯೋಜಿತ ಕುಕೃತ್ಯ. ವ್ಯವಸ್ಥಿತವಾಗಿ ಇದನ್ನ ದೇಶಾದ್ಯಂತ ಹರಡಲಾಗ್ತಾ ಇದೆ. ಈ 1-1.5 ತಿಂಗಳು ಇಡೀ ದೇಶಾದ್ಯಂತ ಹಬ್ಬದ ವಾತಾವರಣ ಇರುತ್ತೆ. ನವರಾತ್ರಿಯಿಂದ ಆರಂಭವಾಗಿ ದೀಪಾವಳಿಯವರೆಗೂ ಕೂಡ ದೇಶ ಸಂಭ್ರಮದಲ್ಲಿ ಮುಳುಗಿರುತ್ತೆ. ಇದನ್ನ ಡಿಸ್ಟರ್ಬ್ ಮಾಡುವಂತಹದ್ದೇ ಅವರ ಉದ್ದೇಶ ಆಗಿದೆ ಅಂತೇಳಿ ಉತ್ತರಾಖಂಡದ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಟಾರ್ಗೆಟ್ ಆಗ್ತಾ ಇರುವಂತಹ ರಾಜ್ಯಗಳು ಯಾವುದು? ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳು. ಅಲ್ಲಿ ಮಾತ್ರ ಈ ದೊಡ್ಡ ಮಟ್ಟದಲ್ಲಿ ದಂಗೆಗಳಾಗ್ತಾ ಇದಾವೆ. ಹೀಗಾಗಿ ಈ ಅನುಮಾನ ಜಾಸ್ತಿ ಆಗ್ತಾ ಇದೆ. ತನಿಖೆಯ ವೇಳೆಯೂ ಕೂಡ ಇಂತಹ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದಾವೆ. ಇನ್ನು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಬುಲ್ಡೋಸರ್ ಆಕ್ಷನ್ ಶುರುವಾಗ್ತಿದ್ದ ಹಾಗೆ ಅಸಾದುದ್ದೀನ್ ಓವೈಸಿ ಈ ಬಗ್ಗೆ ಕಿಡಿಕಾರಿದ್ದಾರೆ. ನಮ್ಮ ಜನ ಯಾವುದಕ್ಕೂ ಹೆದರಬೇಕಾಗಿಲ್ಲ, ಅವರು ಮೋದಿಗೂ ಹೆದರಬೇಕಾಗಿಲ್ಲ, ಯೋಗಿಗೂ ಹೆದರಬೇಕಾಗಿಲ್ಲ, ಅಮಿತ್ ಶಾಗೂ ಕೂಡ ಹೆದರಬೇಕಾಗಿಲ್ಲ. ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಮಿತ್ರರೇ, ಅಸಾದುದ್ದೀನ್ ಓವೈಸಿ ಹೇಳ್ತಾ ಇರುವಂತಹದ್ದು ನಿಜ. ಇವ್ರು ಯಾರೂ ಕೂಡ ಯೋಗಿಗೆ, ಮೋದಿಗೆ, ಅಮಿತ್ ಶಾಗೆ ಹೆದರಬೇಕಾಗಿಲ್ಲ. ಆದರೆ ಯಾವಾಗ ಹೆದರಬೇಕು ಅಂತಂದ್ರೆ, ಕಾನೂನನ್ನು ಯಾವತ್ತು ಕೈಗೆತ್ತಿಕೊಳ್ತಾರೋ, ಕಾನೂನನ್ನು ಯಾವತ್ತು ಪಾಲಿಸೋದಿಲ್ವೋ ಆವಾಗ ಹೆದರಲೇಬೇಕಾಗತ್ತೆ. ಅದು ಮೊಹಮ್ಮದ್ ಆದ್ರೂ ಅಷ್ಟೇ, ರಾಮಚಂದ್ರ ಆದ್ರೂ ಅಷ್ಟೇ, ಸ್ಟಾಲಿನ್ ಆದ್ರೂ ಅಷ್ಟೇ. ಈ ದೇಶದ ಕಾನೂನಿಗಿಂತ ಯಾವನೂ ಕೂಡ ದೊಡ್ಡವನಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ? ಈ ಓವೈಸಿ ಹೆದರಬೇಡಿ ಅಂತ ಯಾರಿಗೆ ಹೇಳ್ತಾ ಇರುವಂತದ್ದು? ಯಾರು ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ದಾರೋ, ಯಾರು ಕಲ್ಲಲ್ಲಿ ಹೊಡಿತಾ ಇದ್ದಾರೋ ಅಂತವರಿಗೆ ಓವೈಸಿ ಕರೆ ಕೊಡ್ತಾ ಇರುವಂತದ್ದು. ನೀವು ಯಾವುದಕ್ಕೂ ಹೆದರಬೇಡಿ, ಇದನ್ನು ಮುಂದುವರಿಸಿ ಅಂತ. ಆದ್ರೆ ಮಿತ್ರರೇ, ಈ ಕಲ್ಲು ಹೊಡಿತಾರಲ್ಲ, ಅವರು ಒಂದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ನಾವು ಕಲ್ಲು ಹೊಡೆದಿದ್ದಕ್ಕೆ ಪ್ರತಿಯಾಗಿ ನಮಗೆ ಲಾಠಿ ಏಟು ಬೀಳುತ್ತೆ, ಇಲ್ಲ ಗುಂಡೇಟು ಬೀಳುತ್ತೆ. ನಮ್ಮ ಕಲ್ಲಿಗೆ ಪ್ರತಿಯಾಗಿ ಪೊಲೀಸರು ಹೂ ಎಸೆಯೋದಿಲ್ಲ ಅಂತ. ವಿಪರ್ಯಾಸ ಏನು ಗೊತ್ತಾ? ಇಂತಹ ಓವೈಸಿ ಇರಬಹುದು, ಅಂತಹ ಮೌಲಾನಾ ತೌಕೀರ್ ರಾಜಾ ಇರಬಹುದು, ಅಂತವರ ಬಡಕಾಯಿಸುವ ಭಾಷಣವನ್ನ ಕೇಳಿಬಿಟ್ಟು ಧಾರ್ಮಿಕತೆಯನ್ನ ತಲೆಯಲ್ಲಿ ತುಂಬಿಕೊಂಡು ಹೊತ್ತಿನ ಊಟಕ್ಕೆ ಕಷ್ಟಪಡುವಂತವನು ಕೂಡ ಕೈಯಲ್ಲಿ ಕಲ್ಲು ಹಿಡಿದು ಬೀದಿಗಿಳಿತಾನೆ. ಅನಂತರದಲ್ಲಿ ಈ ಮೌಲಾನನೂ ಬರೋದಿಲ್ಲ, ಈ ಓವೈಸಿನೂ ಬರೋದಿಲ್ಲ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಯೋಗಿಯ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಗೊತ್ತಾ?
ಒಂದು ಕಡೆ ಬುಲ್ಡೋಸರ್ ನುಗ್ಗಿಸೋದು, ಆಸ್ತಿ ಪಾಸ್ತಿಯನ್ನೆಲ್ಲ ಹಾನಿ ಮಾಡೋದು ಅದೆಲ್ಲ ಒಂದು ಭಾಗ. ಇನ್ನೊಂದು ಕಡೆ ಈ ಅರೆಸ್ಟ್ ಆಗ್ತಾರಲ್ಲ ಅವರ ಮೇಲೆ ಎಂತಹ ಕಾನೂನು ಕ್ರಮ ಆಗತ್ತೆ ಅಂತಂದ್ರೆ ಕರ್ನಾಟಕದಲ್ಲಿರುವವರಿಗೆ ಅದ್ರ ಬಗ್ಗೆ ಊಹೆ ಕೂಡ ಇಲ್ಲ. ಯಾಕೆ ಕೇಳಿದ್ರೆ ಕರ್ನಾಟಕದಲ್ಲಿ ಇಂತಹ ದಂಗೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಬಂಧಿಸೋದಕ್ಕೆ ಸಾಕಷ್ಟು ಜನರನ್ನ ಬಂಧಿಸ್ತಾರೆ, ಅವರ ಮೇಲೆ ಕೇಸ್ ಕೂಡ ದಾಖಲಿಸ್ತಾರೆ. ಆದರೆ ಸೆಕ್ಷನ್ಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಬಹಳ ನಾರ್ಮಲ್ ಆದಂತಹ ಸೆಕ್ಷನ್ಗಳನ್ನು ಹಾಕಿಬಿಡ್ತಾರೆ. ಕಾನೂನಿನಲ್ಲಿ ಅದೆಲ್ಲವೂ ಕೂಡ ಬಚಾವಾಗುವಂತಹ ಸೆಕ್ಷನ್ಗಳೇ ಆಗಿರ್ತವೆ. ಆ ಕೇಸ್ ನಿಲ್ಲೋದಿಲ್ಲ, ಒಂದು ಸ್ವಲ್ಪ ಸಮಯ ಆದ ನಂತರ ಬಿದ್ದು ಹೋಗ್ಬಿಡುತ್ತೆ. ಇದರಿಂದಾಗಿ ಆ ದಂಗೆ ಮಾಡಿರೋನು ಇರ್ತಾನಲ್ಲ ಅವನಿಗೇನು ಭಾವನೆ ಬರುತ್ತೆ ಗೊತ್ತಾ, ಓ ಕಾನೂನು ಅಂತಂದ್ರೆ ಇಷ್ಟೇನಾ, ಇನ್ನೊಂದ್ಸಲ ದಂಗೆ ಮಾಡೋಣ, ಒಂದೆರಡು ವಾರದಲ್ಲಿ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಕರ್ನಾಟಕದಲ್ಲಿ ಅನ್ಸುತ್ತೆ. ಆದರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರದಲ್ಲಿ ಹಾಗಲ್ಲ. ಪೊಲೀಸರು ಅತ್ಯಂತ ಟಫ್ ಆದಂತಹ ಸೆಕ್ಷನ್ಗಳನ್ನು ಹಾಕ್ತಾರೆ. ಒಮ್ಮೆ ಅರೆಸ್ಟ್ ಆದ ಅಂತಂದ್ರೆ ಆ ಕಾನೂನಿನ ಕುಣಿಕೆಯಿಂದ ಆತ ಹೊರಬರುವಂತಹದ್ದು ಬಹುತೇಕ ಕಷ್ಟ. ಅಕಸ್ಮಾತ್ ಬೇಲ್ ಸಿಕ್ಕಿ ಹೊರ ಬಂದ್ರೂ ಕೂಡ ಜೀವನ ಪರ್ಯಂತ ಆ ಕೇಸನ್ನು ಎದುರಿಸ್ತಿರ್ಬೇಕಾಗತ್ತೆ. ಪೊಲೀಸರು ನರಕ ತೋರಿಸ್ಬಿಡ್ತಾರೆ. ಮಿತ್ರರೇ, ಈ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ಆರಂಭವಾದ್ವಲ್ಲ, ಈ ಪ್ಯಾಟ್ರನ್ ಅನ್ನ ನೋಡಿದ್ರೆ ಉಡುಪಿಯ ಹಿಜಾಬ್ ವಿವಾದಕ್ಕೆ ಇದು ಸಾಮ್ಯತೆ ಇದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಸಣ್ಣ ವಿವಾದ ಶುರು ಮಾಡುವಂತಹದ್ದು, ಅದರ ಬಗ್ಗೆ ಸುಳ್ಳು ಪ್ರಚಾರವನ್ನ ಗಿಟ್ಟಿಸುವಂತಹದ್ದು, ಅನಂತರ ಇಡೀ ದೇಶದಲ್ಲಿ ಗಲಭೆ ಎಬ್ಬಿಸುವಂತಹದ್ದು, ಅಂತಹದೇ ಒಂದು ಹುನ್ನಾರ ಈ ಬಾರಿಯೂ ಕೂಡ ನಡೆದಿತ್ತ. ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಇದೇ ರೀತಿಯ ಟೂಲ್ ಕಿಟ್ಟ ಅನ್ನುವಂಥ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಕೆಲ ಸಾಕ್ಷ್ಯಾಧಾರಗಳು ಕೂಡ ಸಿಗೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ? ಯೋಗಿಯ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.